ಗುಡ್ ಮಾರ್ನಿಂಗ್ ಟು ಒನ್ ಆ್ಯಂಡ್ ಆಲ್. ಎಲ್ಲರಿಗೂ ಶುಭೋದಯ. 2021-22ನೇ ಸಾಲಿನ ಕಂಪ್ಯೂಟರ್ ಸೈನ್ಸ್ ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟ್ ಬಗ್ಗೆ ಕೆಲವೊಂದು ಮಹತ್ವದ ವಿಷಯಗಳನ್ನು ತಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಈ ಬಾರಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕ್ವಶನ್ ಪೇಪರ್ ಇರೋದಿಲ್ಲ. ಸ್ವಲ್ಪ ಬಹು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಈ ವರ್ಷ. ನಮ್ಮ ಕಂಪ್ಯೂಟರ್ ಸೈನ್ಸ್ ಕ್ವಶನ್ ಪೇಪರ್ನಲ್ಲಿ ಪ್ರಮುಖವಾಗಿ 4 ಸೆಕ್ಷನ್ಗಳು ಬರುತ್ತೆ. ಮೊದಲನೇ ಸೆಕ್ಷನಲ್ಲಿ 1 ಅಂಕದ ಪ್ರಶ್ನೆಗಳಿರುತ್ತೆ, 2ನೇ ಸೆಕ್ಷನಲ್ಲಿ 2 ಅಂಕದ ಪ್ರಶ್ನೆಗಳು ಮತ್ತು 3ನೇ ಸೆಕ್ಷನಲ್ಲಿ 3 ಅಂಕದ ಪ್ರಶ್ನೆಗಳು, ಕೊನೆಯದಾಗಿ 5 ಅಂಕದ ಪ್ರಶ್ನೆಗಳು ಬರ್ತವೆ. ಇದರಲ್ಲಿ 1 ಅಂಕದ ಪ್ರಶ್ನೆಗಳಲ್ಲಿ ಪ್ರತಿ ಸಾರಿ ಯಾವುದೇ ರೀತಿ ಆಯ್ಕೆಗಳು ಇರ್ತಿರಲಿಲ್ಲ. ಆದರೆ ಈ ಬಾರಿ ಈ ಕೊರೋನಾ ಪೆಂಡಮಿಕ್ ಇರೋದರಿಂದ ಸ್ವಲ್ಪ ಆಯ್ಕೆಗಳನ್ನು ಹೆಚ್ಚಿಗೆ ಕೊಟ್ಟಿದ್ದಾರೆ. ಒಟ್ಟು 15 ಪ್ರಶ್ನೆಗಳು 1 ಅಂಕದ್ದು ಇರುತ್ತೆ. ಅದರಲ್ಲಿ ನಾವು 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ದೇರ್ ವಿಲ್ ಬಿ ಟೋಟಲ್ 15 ಕ್ವಶನ್ಸ್. ಔಟ್ ಆಫ್ 15 ವಿ ನೀಡ್ ಟು ಸಾಲ್ವ್ 10 ಕ್ವಶನ್ಸ್. ಇದು ದಿಸ್ ಈಸ್ ಇನ್ ಪಾರ್ಟ್ ಎ ಸೆಕ್ಷನ್. ಆ್ಯಂಡ್ ಇನ್ ಪಾರ್ಟ್ ಬಿ ಸೆಕ್ಷನ್ ವಿ ವಿಲ್ ಬಿ ಹ್ಯಾವಿಂಗ್ ಅರೌಂಡ್ 10 ಕ್ವಶನ್ಸ್ ಆ್ಯಂಡ್ ವಿ ನೀಡ್ ಟು ಆನ್ಸರ್ 5 ಕ್ವಶನ್ಸ್. 10 ಒಟ್ಟು ಪ್ರಶ್ನೆಗಳಿರುತ್ತೆ. ಅದರಲ್ಲಿ 5 ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಬರೀಬೇಕು. ಒಟ್ಟು 2 ಅಂಕದ ಪ್ರಶ್ನೆಗಳು. ಇದಾದಮೇಲೆ ಸೆಕ್ಷನ್ ಸಿ ನಲ್ಲಿ ದೇರ್ ವಿಲ್ ಬಿ ಅರೌಂಡ್ 10 ಕ್ವಶನ್ಸ್ ಆ್ಯಂಡ್ ಅಗೇನ್ ವಿ ನೀಡ್ ಟು ಆನ್ಸರ್ 5 ಫಾರ್ 3 ಮಾರ್ಕ್ಸ್. ಪಾರ್ಟ್ ಸಿ ಸೆಕ್ಷನ್ ವಿಲ್ ಬಿ ಹ್ಯಾವಿಂಗ್ 10 ಕ್ವಶನ್ಸ್. ಔಟ್ ಆಫ್ 10 ಕ್ವಶನ್ಸ್ ವಿ ನೀಡ್ ಟು ಆನ್ಸರ್ 5 ಕ್ವಶನ್ಸ್. ಆ್ಯಂಡ್ ದ ಮೇನ್ ಒನ್, ದಟ್ ಈಸ್ ದ ಫೈನಲ್, ದ ಲಾಸ್ಟ್ ಸೆಕ್ಷನ್, ದಟ್ ಈಸ್ ಡಿ, ಪಾರ್ಟ್ ಡಿ. In that section we will be having around 14 questions. Out of 14 questions we need to answer 7 questions. ಒಟ್ಟು 14 ಪ್ರಶ್ನೆಗಳಿರುತ್ತೆ. ಆ 14 ಪ್ರಶ್ನೆಗಳಲ್ಲಿ ನಾವು 7 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಾಗುತ್ತೆ. ಅತಿ ಪ್ರಮುಖವಾಗಿ ನಾವಿಲ್ಲಿ ತಿಳ್ಕೋಬೇಕಾಗಿರೋದು ಏನಂತಂದರೆ, ಈ ಬಾರಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟಾಗಿ ಹೆಚ್ಚಿನ ಆಯ್ಕೆಗಳನ್ನು ಕೊಟ್ಟು ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಮತ್ತು ಕೆಲವೊಂದು ಚಾಪ್ಟರ್ನಲ್ಲಿ ಅದರದ್ದು ವೇಟೇಜನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಆ ವೇಟೇಜ್ ಪ್ರಕಾರ ನಾವು ಹೋಗೋದಾದರೆ ಈ ಸರಿ ಪಾಸಿಂಗ್ ತುಂಬಾ ಈಸಿ ಇರೋದ್ರಿಂದ ನಾವು ಸರಿಯಾಗಿ ಚಾಪ್ಟರ್ಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ಪ್ರಿಪ್ರೇಷನ್ ಮಾಡಿದ್ದೇ ಆದಲ್ಲಿ ನಾವು ಒಳ್ಳೆ ರಿಸಲ್ಟನ್ನು ಪಡ್ಕೋಬೋದು. ಈ ಬಾರಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಚಾಪ್ಟರ್ ವೈಸ್ ಎಷ್ಟು ವೇಟೇಜ್ ಇರುತ್ತೆ, ಚಾಪ್ಟರ್ ವೈಸ್ according to the chapter, what is the weightage? So I am going to give you the idea about the weightage of chapters. This year we have total 17 chapters, and chapter wise weightage will be the first chapter, that is typical configuration of a computer system. There will be 3 questions from this particular chapter. One 1 mark question, one 2 mark question, and one 3 mark question will be there. So totally this chapter weightage is 6 marks. And we have to concentrate more towards the 3 marks question. 1 mark, 2 mark question that we can prepare very easily, but 3 marks question we need to concentrate. And in the second chapter, that is Boolean algebra, this is very important chapter for this year. Actually we have one 5 mark question, one 2 mark question, and 2 1 mark questions. This is very important and this is easiest chapter. And the 5 mark question, that is confirmed, that is nothing but Karnaugh map. The question will be asked on K map. This is the very easiest chapter to prepare. Then the next chapter will be logic gates. We have total 3 basic gates, 2 exclusive gates, and 2 universal gates. From this chapter we will be having around 6 marks. We will get the 6 marks for the examination. ಒಟ್ಟು 6 ಅಂಕಗಳ ಈ ಮಾರ್ಕ್ಸ್ನಿಂದ ಬರುತ್ತೆ. ಇದರಲ್ಲಿ ಮೊದಲನೇದಾಗಿ 1 ಅಂಕದ್ದು ಒಂದು ಪ್ರಶ್ನೆ ಇರುತ್ತೆ, 2 ಅಂಕದ್ದು ಒಂದು 2 marks 1 question, and then 3 marks 1 question. So the total weightage of the chapter is 6 marks. So ಈ ಚಾಪ್ಟರ್ನಲ್ಲಿ ನಾವು ಮಾಡ್ತಕ್ಕಂಥದ್ದು ಬೇಸಿಕ್ ಗೇಟ್ಸ್ಗಳ ಬಗ್ಗೆ, ಅವುಗಳ ಸಿಂಬಾಲ್ಸ್ ಬಗ್ಗೆ ಹಾಗೂ ಟ್ರುತ್ ಟೇಬಲ್ನ ಬಗ್ಗೆ, ಇದಿಷ್ಟ ನೋಡಿಕೊಂಡ್ರೆ ನಾವು ಈ ಚಾಪ್ಟರ್ನ ಈಸಿಯಾಗಿ ಪ್ರಿಪರೇಷನ್ ಮಾಡ್ಕೋಬಹುದು. ದ ನೆಕ್ಸ್ಟ್ ಚಾಪ್ಟರ್ ಈಸ್ ಡೇಟಾ ಸ್ಟ್ರಕ್ಚರ್. ಈ ದ್ವಿತೀಯ PUC ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಒಂದು ಚಾಪ್ಟರ್. ದ ಡೇಟಾ ಸ್ಟ್ರಕ್ಚರ್ ಈಸ್ ವೆರಿ ಇಂಪಾರ್ಟೆಂಟ್ for the second year examination point of view. From this particular chapter we will be having 19 marks in the question paper. 19 marks, ಒಟ್ಟು 19 ಅಂಕದ ಪ್ರಶ್ನೆಗಳು ಈ ಚಾಪ್ಟರ್ನಿಂದ ಬರುತ್ತೆ. ಯಾವ್ಯಾವ ಪ್ರಶ್ನೆಗಳು ಅಂತಂದರೆ, ಈ ಚಾಪ್ಟರ್ನಲ್ಲಿ ಒಟ್ಟು 5 ಅಂಕದ 3 ಪ್ರಶ್ನೆಗಳು ಬರುತ್ತೆ. ಆ ನಂತರ 3 ಅಂಕದ ಒಂದು ಪ್ರಶ್ನೆ ಇರುತ್ತೆ, 1 ಅಂಕದ ಒಂದು ಪ್ರಶ್ನೆ ಇರ್ತದೆ. 1 mark question will be 1,
3 mark question will be 1 and 5 marks questions will be 3. So this chapter is very, very important for the second year examination point of view. And then the fifth chapter is, that is review of C++. It is nothing but just the recall of the first year syllabus. There will be no questions asked from this particular chapter. Next, moving to the next chapter, that is basic concepts of OOP. This is another very important and easiest chapter for the preparation of PUC second year examination. We will be having 1 mark question, 1, and then the 1 5 mark question. So this chapter weightage is also 6 marks. ಈ ಚಾಪ್ಟರ್ನಲ್ಲೂ ಕೂಡ ಒಟ್ಟು 6 ಅಂಕದ ಪ್ರಶ್ನೆಗಳು ಬರುತ್ತೆ. ಇದರಲ್ಲಿ 5 ಅಂಕದ ಒಂದು ಪ್ರಶ್ನೆ ಇರುತ್ತೆ ಮತ್ತು 1 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಈ ಚಾಪ್ಟರ್ನಲ್ಲಿ ಹೆಚ್ಚಿನ 5 ಅಂಕದ ಪ್ರಶ್ನೆಗಳನ್ನು ಕೇಳೋದಕ್ಕೆ ಸಾಧ್ಯ ಇಲ್ಲ. ಇರೋದೇ ಸುಮಾರು 2 ರಿಂದ 3 ಕ್ವಶನ್ಸ್ಗಳಿರುತ್ತೆ. ಅದೇ ಕ್ವಶನ್ಗಳಿಂದಾನೇ ಒಂದು 5 ಅಂಕದ ಪ್ರಶ್ನೆ ಈ ಚಾಪ್ಟರ್ ಮೇಲೆ ಬರುತ್ತೆ. ಇನ್ನು ನೆಕ್ಸ್ಟ್ ಚಾಪ್ಟರ್ ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್. ಇದು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಚಾಪ್ಟರ್ನಲ್ಲಿ 1 ಅಂಕದ 2 ಪ್ರಶ್ನೆಗಳಿರುತ್ತೆ ಮತ್ತು 5 ಅಂಕದ 1 ಪ್ರಶ್ನೆ ಇರುತ್ತೆ. ಸೊ ದ ಟೋಟಲ್ ವೇಟೇಜ್ ಆಫ್ ದ ಚಾಪ್ಟರ್ ಈಸ್ 7 marks. So from this particular chapter we are coming across with the 5 marks question. The next chapter is function overloading. That is the 9th chapter, and from this particular chapter we will be having 7 marks. 1 2 mark question and 1 5 mark question. So this is also very important chapter for the examination point of view. The next chapter is constructors and destructors. This is quite a programmatic chapter. We will be having different types of constructors, and from each type they will ask explain with an example. So we have to concentrate more on this particular chapter because we have to write the programs as examples. From this particular chapter we will be having 8 marks. 1 1 mark question, 1 2 mark question and 1 5 mark question. So the total weightage of the chapter is 8 marks. So we have to concentrate on this chapter also. The next chapter is inheritance. This is easiest chapter. In second year syllabus, this will be the most easiest chapter. From this particular chapter, we will be having very less content. We will be having 1 5 mark question and 1 3 mark question. So the total weightage is 8 marks. ಒಂದು 5 ಅಂಕದ ಪ್ರಶ್ನೆ, ಒಂದು 3 ಅಂಕದ ಪ್ರಶ್ನೆ ಇರುತ್ತೆ. ತುಂಬ ಸರಳವಾಗಿರ್ತಕ್ಕಂಥ ಒಂದು ಚಾಪ್ಟರ್ ಇದು. ಇದರಲ್ಲಿ ನಾವು ಬಹಳಷ್ಟು ಕಾನ್ಸೆಪ್ಟ್ಗಳು ಇಲ್ಲ, ಕೆಲವೊಂದು ಕಾನ್ಸೆಪ್ಟ್ಗಳಿದೆ. ಅದನ್ನು ನಾವು ಸರಿಯಾಗಿ ಮಾಡಿದ್ದೆ ಅದರಲ್ಲಿ ಈ ಚಾಪ್ಟರಿಂದ 8 ಅಂಕಗಳನ್ನು ನಾವು ಪಡ್ಕೋಬಹುದು. ಇನ್ನು ಮುಂದೆ ಬರ್ತಕ್ಕಂಥ ಚಾಪ್ಟರ್ ದಟ್ ಈಸ್ ಪಾಯಿಂಟರ್ಸ್. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಈ ಚಾಪ್ಟರ್ನಲ್ಲಿ ಒಟ್ಟು 6 ಅಂಕದ ಪ್ರಶ್ನೆಗಳು ಬರುತ್ತೆ. 6 ಅಂಕಗಳು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತಂದರೆ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಹಾಗೆ 3 ಅಂಕದ ಒಂದು ಪ್ರಶ್ನೆ. ಸೊ ಒಟ್ಟಿನಲ್ಲಿ ದೇರ್ ವಿಲ್ ಬಿ ಟೋಟಲ್ 6 marks. 6 marks ಕೂಡ ಈ ಚಾಪ್ಟರ್ನಿಂದ ಬರುತ್ತೆ. ಇನ್ನು ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂಡ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಚಾಪ್ಟರ್ ದಟ್ ಈಸ್ ಡೇಟಾ ಫೈಲ್ ಹ್ಯಾಂಡ್ಲಿಂಗ್. ಈ ಚಾಪ್ಟರ್ನಲ್ಲಿ there will be 1 2 mark question and 1 3 mark question. So the total weightage of the chapter is 5 marks. The next chapter is 13th one, that is database concepts. This is the vast theory chapter. ಈ ಚಾಪ್ಟರ್ನಲ್ಲಿ ತುಂಬ ಕಾನ್ಸೆಪ್ಟ್ಗಳು ಬರುತ್ತೆ. ಪ್ರತಿ ವರ್ಷ ಈ ಚಾಪ್ಟರ್ನಲ್ಲಿ ಬೇರೆ ಬೇರೆ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದಾನೆ. ಪ್ರಶ್ನೆಗಳು ಈ ಚಾಪ್ಟರ್ನಿಂದ ರಿಪೀಟ್ ಆಗಿರೋದು ತುಂಬಾ ಕಡಿಮೆ. ಈ ಚಾಪ್ಟರ್ನಲ್ಲಿ ಬಹಳಷ್ಟು ಥಿಯರಿ ಕಂಟೆಂಟ್ಗಳು ಇರೋದ್ರಿಂದ ನಾವು ಸ್ವಲ್ಪ ಹೆಚ್ಚಿನ ಸಮಯವನ್ನು ಈ ಚಾಪ್ಟರ್ಗೆ ಕೊಡಬೇಕಾಗುತ್ತೆ. ವಿ ಹ್ಯಾವ್ ಟು ಇನ್ವೆಸ್ಟ್ ಮೋರ್ ಟೈಮ್ ಟು ಪ್ರಿಪೇರ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಆ್ಯಂಡ್ ದ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಈಸ್ 1 mark question, 1 2 mark question and 2 5 marks question. So the total weightage of the chapter is 13 marks. See, 13 marks. This is very important chapter. The next chapter is, that is SQL commands. This is practical oriented chapter. From this particular chapter we also have practicals, and already the practical exams are over. This particular chapter is having 1 mark question, 1 3 mark question and then 2 5 mark question. The total weightage of the chapter is 14 marks. See, actually the database concept and SQL, both the chapters are interrelated. The question may be from a database concept or from a SQL, because both the chapters contain some common concepts. So the slight variation will be there in these 2 chapters. The next another very large chapter, the very highest concept chapter is, that is networking concept. This particular chapter is also having vast theory, and it is purely related to the computer networks, and even including some mobile related terms, 5G, 3G, 2G, SIM card, mobile communication, wireless communication. Various concepts are also there in this particular chapter, and the weightage of this particular chapter is 11 marks. 1 1 mark question, 1 2 mark question
1 3 mark question and 1 5 marks question. So totally we will be having 11 marks from this particular chapter. ಇದು ಎರಡನೇ ಅತ್ಯಂತ ದೊಡ್ಡ ಚಾಪ್ಟರ್ ಸೆಕೆಂಡ್ ಇಯರ್ ಸಿಲೆಬಸ್ನಲ್ಲಿ. ಇದು ಕೂಡ ಸಂಪೂರ್ಣವಾಗಿ ಥೆರಾಟಿಕಲ್ ಇರೋದ್ರಿಂದ ಈ ಚಾಪ್ಟರ್ನಲ್ಲಿನೂ ಕೂಡ ಯಾವ ಪ್ರಶ್ನೆಗಳನ್ನು ಪರೀಕ್ಷೆಗಾಗಿ ಕೇಳಬಹುದು ಅನ್ನೋದನ್ನು ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ ಇದೆ. ಯಾಕಂದರೆ ಸಾಕಷ್ಟು ಕಾನ್ಸೆಪ್ಟ್ಗಳನ್ನು ಕವರ್ ಮಾಡಿದ್ದಾರೆ ಈ ಚಾಪ್ಟರ್ನಲ್ಲಿ. ಸೊ ಇದಕ್ಕೂ ಕೂಡ ನಾವು ಹೆಚ್ಚಿನ ಸಮಯವನ್ನು ಕೊಟ್ಟು ಈ ಚಾಪ್ಟರ್ನ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ದ ನೆಕ್ಸ್ಟ್ ಚಾಪ್ಟರ್ ಈಸ್ ಇಂಟರ್ನೆಟ್ ಆ್ಯಂಡ್ ಓಪನ್ ಸೋರ್ಸ್ ಕಾನ್ಸೆಪ್ಟ್. ಈ ಚಾಪ್ಟರ್ನಲ್ಲಿ ಬೇರೆ ಬೇರೆ ಸಾಫ್ಟ್ವೇರ್ಸ್, ಇಂಟರ್ನಲ್ಲಿ ಬಳಕೆ ಆಗ್ತಕ್ಕಂಥ ಸಾಫ್ಟ್ವೇರ್ಗಳ ಬಗ್ಗೆ ಕೊಟ್ಟಿರ್ತಾನೆ. ಈ ಚಾಪ್ಟರ್ನ ಟೋಟಲ್ ವೇಟೇಜ್ ಬಂದುಬಿಟ್ಟು ಒಟ್ಟಿನಲ್ಲಿ 4 ಅಂಕಗಳು. ಒಂದು 1 ಮಾರ್ಕ್ ಕ್ವಶನ್ ಇರುತ್ತೆ, ಒಂದು 3 ಅಂಕದ ಪ್ರಶ್ನೆ ಇರುತ್ತೆ. ಸೊ ಟೋಟಲಿ 4 ಅಂಕಗಳಿಗಾಗಿ ಈ ಪ್ರಶ್ನೆ ತುಂಬಾ ಪ್ರಮುಖವಾಗಿದೆ. ನೆಕ್ಸ್ಟ್ ಬರ್ತಕ್ಕಂಥ ಚಾಪ್ಟರ್ ದಟ್ ಈಸ್ ವೆಬ್ ಡಿಸೈನಿಂಗ್. ಈ ವೆಬ್ ಡಿಸೈನಿಂಗ್ ಚಾಪ್ಟರ್ನಲ್ಲಿ ನಮಗೆ 1 ಅಂಕದ ಒಂದು ಪ್ರಶ್ನೆ ಇರುತ್ತೆ, 2 ಅಂಕದ ಒಂದು ಪ್ರಶ್ನೆ ಇರುತ್ತೆ, ಅದೇ ರೀತಿ 3 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಸೊ ಒಟ್ಟಿನಲ್ಲಿ ಈ ಚಾಪ್ಟರು ಕೂಡ 6 ಅಂಕಗಳನ್ನು ಪಡ್ಕೊಳ್ಳುತ್ತೆ. ಸೊ ಒಟ್ಟಿನಲ್ಲಿ ಟೋಟಲ್ 6 ಮಾರ್ಕ್ಸ್ ವೇಟೇಜ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಇದು ತುಂಬಾನೇ ಈಸಿಯಾಗಿರ್ತಕ್ಕಂಥ ಚಾಪ್ಟರ್. ಜನರಲ್ ಆಗಿ ನಾವೆಲ್ಲರೂ ಕೂಡ ಇವಾಗ ಮೊಬೈಲ್ ಫೋನ್ಸ್ಗಳನ್ನು ಬಳಸ್ತಾ ಇದ್ದೀವಿ, ಮೊಬೈಲ್ ಫೋನ್ಸ್ಗಳ ಜೊತೆಗೆ ನಾವು ಹೆಚ್ಚಿನ ಸಮಯವನ್ನು ಕಳೀತಾ ಇದ್ದೀವಿ. ಸೊ ಹೀಗಾಗಿ ಈ ಕೊನೆ 2 ಚಾಪ್ಟರ್ಗಳನ್ನು ಪ್ರಿಪ್ರೇಷನ್ ಮಾಡುವಲ್ಲಿ ಹೆಚ್ಚಿನ ಸಮಯ ಬೇಕಾಗೋದಿಲ್ಲ. ಹಾರ್ಡ್ಲಿ ನನ್ನ ಪ್ರಕಾರ ಹೇಳೋದಾದ್ರೆ ಹಾರ್ಡ್ಲಿ 1 ರಿಂದ 2 ಗಂಟೆ ನಾವು ಈ 2 ಚಾಪ್ಟರ್ಗಳಿಗೆ ಕೊಡೋದಾದ್ರೆ ಈ 2 ಚಾಪ್ಟರ್ಗಳನ್ನು ತುಂಬಾನೇ ಈಸಿಯಾಗಿ ನಾವು ಪ್ರಿಪರೇಷನ್ ಮಾಡ್ಕೊಳ್ಬಹುದು. ಸರಿನಾ? ಓಕೆ, ಗುಡ್ ಮಾರ್ನಿಂಗ್. ಈ ಬಾರಿಯ ಕಂಪ್ಯೂಟರ್ ಸೈನ್ಸ್ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಕೋಬೇಕು ಅಂತ ಕೆಲವೊಂದು ಟ್ರಿಕ್ಸ್ಗಳನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಮ್ಮ ಟೋಟಲ್ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ್ದು, 2 ಅಂಕದ್ದು, 3 ಅಂಕದ್ದು ಮತ್ತು 5 ಅಂಕದ ಪ್ರಶ್ನೆಗಳನ್ನು ಕೇಳ್ತಾನೆ. ಸಾಮಾನ್ಯವಾಗಿ ನಮ್ಮ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟನ್ನು ಯಾವ ರೀತಿ ಸರಳವಾಗಿ ಪಾಸ್ ಮಾಡ್ಕೋಬೇಕು ಅನ್ನೋದು ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ನಾನು ಹೇಳೋದೇನು ಅಂತಂದರೆ, ನಮಗೆ ಹೆಚ್ಚಿನ ಆಯ್ಕೆಗಳು ಬರ್ತಕ್ಕಂಥದ್ದು 5 ಅಂಕದ ಪ್ರಶ್ನೆಗಳಲ್ಲಿ. ವಿ ವಿಲ್ ಬಿ ಹ್ಯಾವಿಂಗ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಚಾಯ್ಸಸ್ ಇನ್ 5 ಮಾರ್ಕ್ಸ್ ಸೆಕ್ಷನ್. ಸೊ ದೇರ್ ವಿಲ್ ಬಿ ಟೋಟಲ್ 14 ಕ್ವಶನ್ಸ್. ಔಟ್ ಆಫ್ 14 ವಿ ನೀಡ್ ಟು ಆನ್ಸರ್ 7 ಕ್ವಶನ್ಸ್. ಇನ್ನು ಈ 7 ಪ್ರಶ್ನೆಗಳಲ್ಲಿ ಒಂದು ವೇಳೆ ನಾವು 5 ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡಿದರೂ ಕೂಡ ನಮಗೆ ತಲೆ ಮೇಲೆ ಇರ್ತಕ್ಕಂಥ ದೊಡ್ಡ ಭಾರ ಅಂದರೆ ಪಾಸಿಂಗ್. ಆ ಪಾಸಿಂಗನ್ನು ನಾವು ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು. ಯಾವ ರೀತಿ ಮಾಡಬೇಕು ಇದನ್ನು, ಯಾವ ಚಾಪ್ಟರ್ಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅಥವಾ ಯಾವ ಕಾನ್ಸೆಪ್ಟ್ಗಳಿಗೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು, ಅದನ್ನು ನಾವು ಈ ಬ್ಲೂ ಪ್ರಿಂಟನ್ನು ಸರಿಯಾಗಿ ನೋಡೋದಾದರೆ ತುಂಬಾ ಈಸಿಯಾಗಿದೆ. 5 ಅಂಕಗಳ ಪ್ರಶ್ನೆ ಬರ್ತಕ್ಕಂಥ ಚಾಪ್ಟರ್ಗಳನ್ನು ತೆಗೆದುಕೊಂಡು ಅದರಲ್ಲಿ ಯಾವ ಕಾನ್ಸೆಪ್ಟ್ಗಳ ಮೇಲೆ 5 ಅಂಕದ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಮಾರ್ಕ್ ಮಾಡಿಟ್ಕೊಂಡ್ಬಿಟ್ಟು ನಾವು ಅದನ್ನು ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಸೊ ಈ 5 ಅಂಕದ ಪ್ರಶ್ನೆಗಳು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಚಾಪ್ಟರ್ಗಳು ಯಾವುದಾದ್ರೂ ಇದ್ದರೆ ನೋಡಿ, ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಹೇಳೋದಾದರೆ ಮೊದಲಿಗೆ 5 ಅಂಕದ ಅತಿ ಮಹತ್ವವಾದ ಚಾಪ್ಟರ್ ಯಾವುದಾದ್ರೂ ಇದ್ದರೆ ಅದು ಬೂಲಿಯನ್ ಅಲ್ಜಿಬ್ರಾ. ಇದರಲ್ಲಿ ಈಗಾಗಲೇ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಕೆ-ಮ್ಯಾಪ್ ತುಂಬಾ ಇಂಪಾರ್ಟೆಂಟ್. ಈ ಚಾಪ್ಟರ್ನಲ್ಲಿ 5 ಅಂಕಗಳಿಗೆ ಬರ್ತಕ್ಕಂಥ ಏಕಮಾತ್ರ ಪ್ರಶ್ನೆ ಅಂತಂದರೆ ಅದು ಕೆ-ಮ್ಯಾಪ್. ಆ ಕೆ-ಮ್ಯಾಪನ್ನು ನಾವು ಸರಿಯಾಗಿ ಸಾಲ್ವ್ ಮಾಡೋ ಪದ್ಧತಿಯನ್ನು ಕಲಿತ್ಕೊಂಡ್ರೆ ತುಂಬಾ ಈಸಿಯಾಗಿ ನಾವು 5 ಅಂಕಗಳನ್ನು ಪಡ್ಕೋಬೋದು. ಇದಕ್ಕೆ ಹೆಚ್ಚಿನ ಸಮಯ ಹತ್ತೋದಿಲ್ಲ. ಹಾರ್ಡ್ಲಿ 30 to 45 ಸೆಕೆಂಡ್ಸ್ನಲ್ಲಿ ನಾವು ಕೆ-ಮ್ಯಾಪನ್ನು ಸಾಲ್ವ್ ಮಾಡ್ಬೋದು. ಸರಿಯಾಗಿ ನಾವು ಅದು ಮ್ಯಾಪ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ 5 ಅಂಕಗಳನ್ನು ತುಂಬಾ ಈಸಿಯಾಗಿ ನಾವು ಪಡ್ಕೊಳ್ಬೋದು. ಅದೇ ರೀತಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಡೇಟಾ ಸ್ಟ್ರಕ್ಚರ್ಸ್. ಈ ಚಾಪ್ಟರ್ನಲ್ಲಿ 5 ಅಂಕದ 3 ಪ್ರಶ್ನೆಗಳಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ನೋಡಿ, 2 ಚಾಪ್ಟರ್ನಲ್ಲಿ ನಮಗೆ 4-5 ಅಂಕದ ಪ್ರಶ್ನೆಗಳು ಬರ್ತಾ ಇದೆ. ಈ 2 ಚಾಪ್ಟರ್ನ ನಾವು ಹೆಚ್ಚಿನ ಒತ್ತು ಕೊಟ್ಟು ನಾವು ಮಾಡಿದ್ದೇ ಆದಲ್ಲಿ ನಮ್ಮ ಪಾಸಿಂಗ್ ಬರ್ಡನ್, ಆ ಪಾಸಿಂಗ್ ಟೆನ್ಷನ್ ಅನ್ನೋದೇನಿದೆ ಅದನ್ನು ನಾವು ತುಂಬಾ ಸರಳವಾಗಿ ನಮ್ಮ ತಲೆಯಿಂದ ನಾವು ಇಳಿಸ್ಕೋಬಹುದು. ಈ ಚಾಪ್ಟರ್ನಲ್ಲಿ 3-5 ಅಂಕದ ಪ್ರಶ್ನೆಗಳು ಬರ್ತವೆ. ಯಾವುದ್ರ ಮೇಲೆ 5 ಅಂಕದ ಪ್ರಶ್ನೆಗಳು ಬರ್ಬೋದು ನೋಡಿ, ಈ ಚಾಪ್ಟರ್ನಲ್ಲಿ ಅಲ್ಗಾರಿದಮ್ಸ್ಗಳು ಬರುತ್ತೆ. ಅರೇದ ಮೇಲೆ ಅಲ್ಗಾರಿದಮ್ಸ್ಗಳು ಬರುತ್ತೆ. ಒಟ್ಟಿನಲ್ಲಿ 6 ಅಲ್ಗಾರಿದಮ್ಸ್ಗಳು ಅರೇದ ಮೇಲೆ ಇದೆ. ಟ್ರಾವರ್ಸಿಂಗ್ನಲ್ಲಿ, ಸರ್ಚಿಂಗಲ್ಲಿ, ಸಾರ್ಟಿಂಗಲ್ಲಿ, ಆನಂತರ ಇನ್ಸರ್ಷನ್ ಆಯಿತು ಮತ್ತು ಡಿಲೀಷನ್ ಆಯಿತು. ಈ ಅಲ್ಗಾರಿದಮ್ಗಳನ್ನು ನಾವು ಪರ್ಫೆಕ್ಟಾಗಿ ಮಾಡ್ಕೊಳ್ಬೇಕು. ಆ ನಂತರ ಸ್ಟ್ಯಾಕ್ ಮೇಲೆ 2 ಅಲ್ಗಾರಿದಮ್ಗಳು ಬರುತ್ತೆ, ಪುಷ್ ಮತ್ತು ಪಾಪ್ ಅಂತೇಳಿ. ಅದೇ ರೀತಿ ಕ್ಯೂಗಳ ಮೇಲೇನೂ ಕೂಡ 2 ಅಲ್ಗಾರಿದಮ್ಗಳಿದೆ, ಕ್ಯೂ ಇನ್ಸರ್ಟ್ ಮತ್ತು ಕ್ಯೂ ಡಿಲೀಟ್ ಅಂತೇಳಿ. ಇದರ ಜೊತೆಗೇನೆ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್, ಅಪ್ಲಿಕೇಶನ್ಸ್ ಆಫ್ ಕ್ಯೂ, ಆಪರೇಷನ್ಸ್ ಆನ್ ಸ್ಟ್ಯಾಕ್, ಆಪರೇಷನ್ಸ್ ಆನ್ ಕ್ಯೂ, ಆಪರೇಷನ್ಸ್ ಆನ್ ನಾನ್ ಪ್ರಿಮಿಟಿವ್, ಆಪರೇಷನ್ಸ್ ಆನ್ ಪ್ರಿಮಿಟಿವ್, ಇವು ಥೆರಾಟಿಕಲ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು.
ಸೊ ಈ ಚಾಪ್ಟರ್ನ ಸ್ವಲ್ಪ ನಾವು ಹೆಚ್ಚಿನ ಸಮಯ ಕೊಟ್ಟು ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಸೊ ಅವಾಗ ಏನಾಗುತ್ತೆ, ಈ 2 ಚಾಪ್ಟರ್ನಿಂದಾನೇ ನಮಗೆ 20 ಅಂಕಗಳನ್ನು ನಾವು ಆನ್ಸರ್ ಮಾಡಲಿಕ್ಕೆ ಕೆಪೇಬಲ್ ಆಗ್ತೀವಿ. ಅದರಂತೆಯೇ ನೆಕ್ಸ್ಟ್ 5 ಅಂಕದ ಪ್ರಶ್ನೆಗಳು ಬರ್ತಕ್ಕಂಥ ಇನ್ನೊಂದು ಚಾಪ್ಟರ್ ಅಂತಂದರೆ ದಟ್ ಈಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್. ಇದು ತುಂಬಾ ಈಸಿಯಾಗಿರ್ತಕ್ಕ, ಇದರಲ್ಲಿ 5 ಅಂಕಕ್ಕೆ ಬರ್ತಕ್ಕಂಥದ್ದು 3 ಪ್ರಶ್ನೆಗಳು. ಒಂದು ಅಡ್ವಾಂಟೇಜಸ್ ಆಫ್ ಕೂಪ್ಸ್, ಅಪ್ಲಿಕೇಶನ್ಸ್ ಆಫ್ ಕೂಪ್ಸ್, ಅದರಂತೆಯೇ ದ ಡಿಫರೆನ್ಸ್ ಬಿಟ್ವೀನ್ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಮತ್ತೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೋಡೋದಾದ್ರೆ ಈ ಚಾಪ್ಟರ್ನಲ್ಲಿ ತುಂಬಾನೇ ಬಾರಿ ಪ್ರಶ್ನೆಗಳು ರಿಪೀಟ್ ಆಗಿದೆ. ಆ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ನಾವು ಈ ಚಾಪ್ಟರ್ನಿಂದನೂ ಕೂಡ 5 ಅಂಕಗಳನ್ನು ಸರಳವಾಗಿ ಪಡ್ಕೊಳ್ಬಹುದು. ಸೊ ಒಟ್ಟಿನಲ್ಲಿ ಈ ಚಾಪ್ಟರ್ನ ಅಂಕಗಳನ್ನು ಹಿಡ್ಕೊಂಡ್ರೆ 5 ಅಂಕದ 5 ಪ್ರಶ್ನೆಗಳನ್ನು ನಾವು ಮಾಡಿದ ಹಾಗೆ ಆಗುತ್ತೆ. ಅದೇನಂತೆ ನೆಕ್ಸ್ಟ್ ಇನ್ನೊಂದು 5 ಅಂಕದ ಚಾಪ್ಟರ್ ಅಂತಂದ್ರೆ ದಟ್ ಈಸ್ ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್. ಇಲ್ಲಿ ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು ಬರುತ್ತೆ. ಏನು ಕ್ಲಾಸ್ ಅಂದ್ರೆ ಏನು, ಆ ಕ್ಲಾಸನ್ನ ನಾವು ಯಾವ ರೀತಿ ಡಿಫೈನ್ ಮಾಡ್ತೀವಿ, ಆಮೇಲೆ ಯಾವ ರೀತಿ ನಾವು ಡಿಕ್ಲೇರ್ ಮಾಡ್ತೀವಿ, ಎಕ್ಸಾಂಪಲ್ ಸಮೇತ ನಾವು ಅಲ್ಲಿ ಹೇಳಬೇಕಾಗುತ್ತೆ. ಪ್ರೋಗ್ರಾಮ್ ಅನ್ನ ಇಲ್ಲಿ ಬರೆಯೋ ಹಾಗಿಲ್ಲ, ನೀವು ಬರೀಬೇಕಾಗಿರೋದು ಕ್ಲಾಸ್ ಅನ್ನ ಡಿಕ್ಲೇರ್ ಮಾಡ್ತಕ್ಕಂಥ ಸಿಂಟ್ಯಾಕ್ಸ್, ಅದ್ರ ಜೊತೆಗೇನೆ ಅದಕ್ಕೆ ಒಂದು ಎಕ್ಸಾಂಪಲ್. ಅದಾದ್ಮೇಲೆ ಈ ಚಾಪ್ಟರ್ ಅಲ್ಲಿ ಇನ್ನೊಂದು 5 ಮಾರ್ಕ್ಸ್ ವರ್ತ್ ಕ್ವಶನ್ಸ್ ಅಂತಂದ್ರೆ ಅರೇ ಆಫ್ ಆಬ್ಜೆಕ್ಟ್ಸ್. ಅರೇ ಆಫ್ ಆಬ್ಜೆಕ್ಟ್ ಅಂದ್ರೆ ಏನು, ಅದಕ್ಕೆ ಒಂದು ಪ್ರೋಗ್ರಾಮ್ ಅನ್ನ ನಾವು ಎಕ್ಸಾಂಪಲ್ ಅಲ್ಲಿ ಕಲ್ತಿದ್ದೀವಿ. ಆ ಪ್ರೋಗ್ರಾಮ್ ಅನ್ನ ನೀವು ಎಕ್ಸಾಂಪಲ್ ರೂಪದಲ್ಲಿ ಬರಿಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ 5 ಅಂಕದ 6 ಪ್ರಶ್ನೆಗಳು ಈ ಚಾಪ್ಟರ್ಗಳಿಂದ ನಾವು ಫೇಸ್ ಮಾಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಇನ್ನೊಂದು ಮಹತ್ವವಾದ ಚಾಪ್ಟರ್, ಅದನ್ನ ನಾನು ಮುಂದಿನ ವಿಡಿಯೋನಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಈಗ ಈ ಇಷ್ಟು ಚಾಪ್ಟರ್ಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ತಾವು ಎಲ್ಲರೂ ಕೂಡ ಎಕ್ಸಾಮ್ಗಳಿಗೆ ತಯಾರು ಮಾಡ್ಕೊಡ್ರಿ. ನಾಳೆ ದಿವಸ ಇನ್ನೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಇನ್ನು ಯಾವ ಚಾಪ್ಟರ್ಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನೋದನ್ನ ವಿಸ್ತಾರವಾಗಿ ನಾನು ನಿಮಗೆ ಹೇಳ್ತೀನಿ. ಆಲ್ ದ ಬೆಸ್ಟ್.